ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಕನ್ನಡ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ಬಂದು ಮಂಗಳವಾರದ ವ್ಲಾಗ್ ಆಗಿದೆ. ಆ್ಯಂಡ್ ಸಂಡೇ ಚಿಕನ್ ಮಾಡಿರಲಿಲ್ಲ, ಯಾಕೆಂದರೆ ಅದು ಲಾಸ್ಟ್ ಹೆಂಡಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಇತ್ತೀಚೆಗಂತೂ ತಿಂಗಳಲ್ಲಿ ಒಂದು ಸತಿ ಯಾರು ತಿಂದರೆ, ತಿಂಗಳಲ್ಲಿ ಅಂತೀನಿ ಸಾರಿ ವಾರದಲ್ಲಿ ಒಂದು ಸತಿ ಯಾರು ತಿಂದರೆ ಸಮಾಧಾನ ಅನ್ನೋ ಥರ ಆಗಿಬಿಟ್ಟಿದೆ. ಆ್ಯಂಡ್ ತುಂಬ ಕೇಳಿಸ್ತಾಯಿತ್ತು ಚಿಕನ್ ತಿನ್ನಬೇಕು ಅಂತ. ನಾನು ಮಟನ್ ಏನೂ ಇಷ್ಟಪಡೋದಿಲ್ಲ ಆ್ಯಂಡ್ ಫಿಶ್ಶು ಅಷ್ಟೊಂದು ಇಷ್ಟಪಡೋದಿಲ್ಲ. ಚಿಕನ್ ಒಂದು ಮಾತ್ರ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ತಿನ್ಬೇಕು ಅನಿಸ್ತಾಯಿತ್ತು. ಹಂಗೆ ಇಟ್ಕೊಂಡು ಬೇರೆ ಇತ್ತಲ್ಲ, ನಮ್ಮ ಅಮ್ಮನ ಕೇಳಿದೆ ಮಾಡಿಕೊಡಮ್ಮ, ಹೆಂಗೋ ಮಂಗಳವಾರ ಅಲ್ವಾ, ಮಂಗಳವಾರ ಮಾಡಿದ್ರೆ ಮಂಗಳವಾರ ಬುಧವಾರ 2 ದಿವಸ ತಿನ್ಕೋಬೋದು ಅಲ್ವಾ ಅಂತ ಕೇಳಿದೆ. ಸರಿ ಅಂತ ತೊಗೋಬೋಗು ಅಂದರು. ನಾನು ತೊಗೊಂಡು ಬಂದೆ, ನಮ್ಮಮ್ಮ ಮಾಡಿದ್ರು. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಕಲರು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಟೇಸ್ಟು ಅಷ್ಟೇ ಸೂಪರಾಗಿದೆ. ನಾನು ಸುಳ್ಳು ಹೇಳ್ತೀನಿ ಅಂದರೆ ನೀವೇ ಈ ಥರ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ. ಈ ಥರ ಮಾಡ್ಕೊಂಡು ನೀವೇ ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿದೆ. ಏನು ಟೇಸ್ಟಿಯಾಗಿ ಬಂದಿದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ನಮ್ಮಮ್ಮ ಹೆಂಗೆ ಮಾಡ್ತಾರೆ ಅಂತ. ಲವಂಗ, ಏಲಕ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ. ಏನು ಸಾಂಬಾರಿಗೆ? ನಾಟಿ ಕೋಳಿ ಸಾರು. ಇದ್ಕಿನ ಬೇಳೆ ಆಗ್ತಿದೆಯಲ್ಲ, ಇದ್ಕಿನ ಬೇಳೆ ನಾಟಿ ಕೋಳಿ ಸಾರು. ಕೇಳಿದ್ರೆ ಕೊಡ್ತಿದ್ನಲ್ಲ. ಏನಾಗಲ್ಲ ಬಿಡು, ಚೆನ್ನಾಗಿರುತ್ತೆ. ಇವಾಗ ತೆಂಗಿನಕಾಯಿ. ಚಳಿಗೆ ಹಾಂ, ನಾಟಿ ಕೋಳಿ ಇಟ್ಟು ಬೆಳೆಸೋದು ಚೆನ್ನಾಗಿರ್ತದೆ. ಬಾಂಗ್ಲ ಮಾಡೋದಿಲ್ಲ. ಆಮೇಲೆ ಹೇಳಕ್ಕೆ ಎಲ್ಲಣ್ಣ, ಏನು ಸಮಾಚಾರ? ಏನು ಸಮಾಚಾರ? ನೀನೇ ಹೇಳಕ್ಕೆಲ್ಲಣ್ಣ. ಏನಲ್ಲ, ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಮೊಟ್ಟೆ ಇದು ನಾವೇ ಮಾಡ್ಕೊಂಡಿರೋದು. ಧನಿಯಾ ಪುಡಿ ನಮ್ಮಮ್ಮನೇ ಮಾಡಿರೋದು. ಅಂಗಡಿಲೆಲ್ಲ ಕರಿ ಮಾಡಲ್ಲ ನಾವು, ನಾವೇ ಮನೆಯಲ್ಲೇ ರೆಡಿ ಮಾಡ್ಕೊತೀವಿ. 2 ಸ್ಪೂನ್ ಹಾಕ್ತೆ. 3 ಸ್ಪೂನ್. ಶುಂಠಿ ಮೂರುವರೆ. ನೋಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ನೋಡ್ಕೊಂಡು. ನೀನು 1 kg ತಾನೇ ಮಾಡ್ತಿರೋದು. ಕಿದಿರ್ಬೋದು, ನಾವೇ ಮನೇಲಿ ಮಾಡ್ಕೊಡೋದು. ನಾವು ತೋರಿಸೋ ಕಲರ್ ಡಿಮ್ ಆಗ್ಬಿಡುತ್ತೆ, ನಂತರ ವಯಸ್ಸಾಯ್ತು. 1/4 ಸ್ಪೂನ್. ಖಾರ ಜಾಸ್ತಿ. ಕಡಲೆಪಪ್ಪು 4 ಜಾಸ್ತಿ ಹಾಕೋಣ. 4 ಅಷ್ಟೆ. ಆಮೇಲೆ ಗಸಗಸೆ. ಶುಂಠಿ ಇವಾಗ ಹಾಕ್ತಿದ್ಯಾ? ಬೆಳ್ಳುಳ್ಳಿ ಮುಂದೆ ಇರಬೇಕು, ಶುಂಠಿ ಹಿಂದೆ ಇರಬೇಕು, ಸ್ವಲ್ಪ ಕಮ್ಮಿ.
ಇವಾಗ ಇದು ಬಿಸಿ ಆರಬೇಕಲ್ಲ. ಬಿಸಿ. ಇದು ಪುದೀನ ತೊಳೆದೆ ಪುಡಿ ಹೊಲ್ದಿರ ಹಾಕೋದಂತ. ಅಷ್ಟೇ, ಒಂದು 10 ನಿಮಿಷ ಆರಲಿ. ಇವಾಗ ಮಸಾಲೆ ರುಬ್ಬಾಕಿದೆ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ. ಕುಕ್ಕರ್ ಇಟ್ಟಿದ್ದಾರೆ, ಕುಕ್ಕರ್ಗೆ ಸ್ವಲ್ಪ ಇಲ್ಲಿ ಟೀನು ರೆಡಿ ಆಗ್ತೈತೆ. ಹಂಗೆ ಸ್ವಲ್ಪ ತಾನೇಮ್ಮ. ನೋಡಿ ಇಷ್ಟು ಸಾಕ. ಈರುಳ್ಳಿ ತಾನೆ, ಹಾಂ ಎಣ್ಣೆಕಾಯಿಲಿ ಅರ್ಥ ಆಗುತ್ತಲ್ಲ ಎಲ್ಲ. ಸಿಮ್ಮಲ್ಲಿ ಇಡು ಅಂತನಾ? ಇವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಇವಾಗ ಅಲ್ಲಿರೋ ಮಮ್ಮ ಚಿಕನ್ ತೊಳಿತಾ ಇದ್ದಾರೆ. ದಪ್ಪ ಹೊಡೆದವರು ಪೀಸು. ಆಯಿತು ಬೇಗ ಬೇಗ ತೊಳ್ಕೊತೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ತೊಳೆದಿರೋ ಚಿಕನ್ ಹಾಕೋದು. ಟೀ ಆಫ್ ಮಾಡ್ತೀನಿ. ಹಾಗೈತೆ ಸುಂಡಿ ಇಷ್ಟೆಷ್ಟು ಆಗ್ಬಿಟ್ಟೈತೆ. ಟೀ ರೆಡಿ. ಅಮ್ಮ ಇದಕ್ಕೆ ಎಷ್ಟು ಚಿಕನ್ ಇದು ಉಪ್ಪು ಹಾಕಮ್ಮ. ಉಪ್ಪು ಬೇಡವಾ?
ಒಂದು ಸ್ವಲ್ಪ ಕಲ್ಲುಪ್ಪು. ಇಟ್ಕೋಬೇಕು ಮಸಾಲೆನ. ಹಾಂ, ನಾವೆಷ್ಟು ಸ್ವಲ್ಪ ಇದು ಕೌಸ್ ವಾಸನೆ ಎಲ್ಲ ಹೋದ್ಮೇಲೆ, ಸ್ಮೆಲ್ಲೆಲ್ಲ ಹೋದ್ಮೇಲೆ ಹಾಂ ಮಸಾಲೆ ಹಾಕೋಬೇಕು. ಹಾಂ, ಮಸಾಲೆ ನಾವೆಷ್ಟು ನುಣ್ಣಗೆ ರುಬ್ಕೊತೀವೋ, ಜ್ವರಗಳು, ನಾವು ಮಸಾಲೆನ ಎಷ್ಟು ನುಣ್ಣಗೆ ರುಬ್ಕೊಂತೀವೋ ಹಾಂ, ಅಷ್ಟು ಟೇಸ್ಟ್ ಇರುತ್ತೆ. ಮಸಾಲೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು, ಗಂಧ ಇದ್ದಂಗೆ ಇರಬೇಕು ಮಸಾಲೆ. ಅವಾಗ ಚೆನ್ನಾಗಿ ಬರುತ್ತೆ ಸಾಂಬಾರು. ಸಾಂಬಾರು ಅವಾಗ ಟೇಸ್ಟು ಚೆನ್ನಾಗಿರ್ತದೆ. ಹಾಂ, ಕಲರ್ ಚೆನ್ನಾಗಿತ್ತು. ಇವಾಗ ನಾವು ನೀರು ಎಷ್ಟು ಬೇಕೋ ಹಾಂ ಅಷ್ಟು ಹಾಕಬೇಕು. ಇದು ಇಟ್ಕೊಂಡು ಬೇಳೆ ಯಾವಾಗ ಹಾಕ್ತೀಯಾ? ಇಟ್ಕೊಂಡು ಬೇಳೆ ಅದು 4-5 ಕೂಗಿಸ್ಕೊಂಡು ಹಾಂ ಹಾಕಬೇಕಿಲ್ಲ ಅಂದ್ರೆ ಇಟ್ಕೊಂಡು ಬೇಳೆ ಬಾಯಿ ಸಿಗಲ್ಲ, ನುಣ್ಣಗೆ ಹೋಗ್ತದೆ, ಸಾಂಬಾರು ಗಟ್ಟಿ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಂ, ಅದಕ್ಕೆ ಇದೆಷ್ಟು ಕೂಗಿಸ್ಬೇಕು ಮತ್ತೆ ಇವಾಗ? ಇದು 4-5 ಕೂಗಿಸ್ಕೊಬೇಕು, ಒಂದು 5-6 ಹಾಂ ಕೂಗಿಸ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಹಾಂ ಹಾಕಬೇಕು. ಹಾಕೊಂಡು ಆಮೇಲೆ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಹಾಂ ಸಾಕು, ರೆಡಿ. ನಾಟಿ ಕೋಳಿ ಸಾರು, ಮುದ್ದೆ, ಒಂದು ಸೌತೆಕಾಯಿ ಪೀಸು, ಹಾಂ. ಒಂಚೂರು ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದ ಮುದ್ದೆನ ಇನ್ನೂ ತಿನ್ಬೇಕು ಅನ್ಸುತ್ತೆ. ಇದು ಯಾರು ಕಳಿಸ್ಕೊಟ್ಟಿದ್ದು ಈ ರೆಸಿಪಿ? ಯಾರಿಲ್ಲ, ನಿಂದ ಓನಾ? ನೋಡು ಕಲರ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ ಕಲರ್. ನೋಡು ಎಷ್ಟು ಚೆನ್ನಾಗಿ ಕಲರ್. ಆಮೂಡಕ್ಕೂ ಬೇಗ ಬಂದ. ಬೈಲರ್ ಕೋಳಿಗಾದ್ರೆ ಹಂಗೆ ಹಾಕೊಂಡ್ಬೋದು ಇಟ್ಕದ ಬೇಳೆ. ನಾಟಿ ಕೋಳಿಗೆ, ಈ ಮಟನ್ ಸಾರಿಗೆ ಅವಾಗೆಲ್ಲ ಹಂಗೆ ಹಾಕೊಳಕ್ಕಾಗಲ್ಲ, ಜಾಸ್ತಿ ಕೂಗಿಸ್ಬೇಕಲ್ಲ ಇದನ್ನ, ನುಣ್ಣಗಾಗುತ್ತೆ. ಚೆನ್ನಾಗಿದೆ ಕಲರು. ಚೆನ್ನಾಯ್ತಾ ಕಲರ್? ಇನ್ನ ತೆಳು ಮಾಡ್ಕೊಬೇಕು ಸರ್. ನೀನು ಈ ಕುಕ್ಕರಿಂದ ತಿರ್ಗಾ ಬೇರೆ ಪಾತ್ರೆಗೆ ಹಾಕ್ತೀಯಾ? ಇಲ್ಲ, ಇದಕ್ಕೆ ಬೇರೆ ಇನ್ನು ಅವರೆಕಾಯಿ ಸೀಸನ್ ಇಲ್ಲ, ಅಷ್ಟು ಟೇಸ್ಟ್ ಇರಲ್ಲ. ಇವಾಗೇನಮ್ಮ ಎಲ್ಲ ಸೀಸನ್ ಸಿಗ್ತಾವೆಲ್ಲ, ಸೊಗುಡು ಇರ್ಬೇಕು ಅವರೆಕಾಯಿ, ಸೊಗಡಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಇದು ಕೂಗಿದ್ಮೇಲೆ ತೋರಿಸ್ತೀನಿ ಹೆಂಗೆ. ಎಷ್ಟೋ 5 ಕೂಗ್ತಾನೆ? 5-6 ಬೇಕು. 6. ಮತ್ತೆ ಬಿಸಿಲ್ ಅದಾದ್ಮೇಲೆ ಸಿಗೋಣ. ಅಲ್ಲಿವರೆಗೂ ಟೀ ಕುಡಿಯಕ್ಕೆ ಹೋಗೋಣ. ಚಿಯರ್ಸ್. ನಾನು ಕೆಂಬೆ ಕುಡಿದ್ರೆ ನಿಂಗೆ ಸಮಾಧಾನ ಆಗೋದು, ಕುಡ್ದಿದ್ದೀನಿ ಅಂತ. ಯಾರು ನೋಡಿದ್ರೆ ಎಷ್ಟು ಕುಡಿತಾಳೋ ಅಂತಾರೆ. ಇಷ್ಟಕ್ಕೆ 650-450 ಆಗೋಯ್ತು ತರಕಾರಿ. ಮತ್ತೆ ಎಲ್ಲ ರೇಟ್ಗಳು ಜಾಸ್ತಿ. ಏನು ಕೊಂಡು ತಿನ್ನೋಕ್ಕಾಗಲ್ಲ, ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ನೋಡಿ ಇಷ್ಟು 400 ರೂಪಾಯಿ ಟೀಚರ್ ಹೋಗ್ಬಿಟ್ಟದು ಇಷ್ಟು ತರಕಾರಿಗೆ. ನೋಡಿ ಏನು ಬಂದಿಲ್ಲ, ಇಷ್ಟೇ ಇಷ್ಟು ತರಕಾರಿಗೆ. ಅದು ಮಳೆ ನೆನ್ಕೊಂಡು. ಮಳೆ, ಅಯ್ಯೋ ದೇವರೇ ಬೇಡ, ನಮ್ಮ ಪರಿಸ್ಥಿತಿ ಬೇಡ. ಯಾಕೆ ಸರಿ, ಆಮೇಲೆ ಸಿಗೋಣ. ಘಮ ಘಮ ಅಂತೈತೆ. ಕಲರ್ ಕೊತ್ತ ಅಂತ ನೋಡಿ. ಚೆನ್ನಾಗೈತೆ. ನಾಟಿ ಕೋಳಿದು ಮೊಟ್ಟೆ ಗುಜ್ಜಿ, ಗುಂಡ್ಕಾಯಿ, ಈಲಿ, ಮೊಟ್ಟೆ ಗುಜ್ಜು ಎಲ್ಲ ಇವಾಗ ಹಾಕ್ತೀನಿ ನೋಡಿ.
ಇಟ್ಕೊದ್ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿರೋ ಇಟ್ಕೊದ್ಬೇಳೆ ಎಲ್ಲ ಇವಾಗ ಹಾಕಿ ಒಂದು ವಿಜಿಲ್ ಅಷ್ಟೇ. ಒಂದು ವಿಸಿಲ್ ಜಾಸ್ತಿ ಕುಗ್ಸ್ಬೇಡಿ, ಮತ್ತು ಬಾಯಿಗೆಲ್ಲ ಏನು ಸಿಕ್ಕಲ್ಲ. ಇಟ್ಕೊದ್ಬೇಳೆ ಒಂದು ರೌಂಡಲ್ಲಿ ತಿರ್ಗಿಸ್ಕೊಂಡು ಬಿಟ್ಟು ಒಂದು ವಿಜಿಲ್ ಸಾಕು. ಒಂದು ವಿಸಿಲ್ ಜಾಸ್ತಿ ಜಾಸ್ತಿ ಸಾಕು. ಲೇಟ್ ಆಗುತ್ತೆ, ಟೇಸ್ಟ್ ಚೆನ್ನಾಗುತ್ತೆ. ಇದಾಕಿ ಅದಾಕಿ ಕೂಗಿಸ್ಕೊಂಡು ಲೇಟ್ ಆಗುತ್ತೆ ಅಂತ ಟೈಮ್ ಎಷ್ಟು ಅಂತಾರೆ. ಲೇಟ್ ಆದ್ರೂ ಪರವಾಗಿಲ್ಲ, ಟೇಸ್ಟ್ ಆಗಿರುತ್ತೆ. ಅದು ಇಂಪಾರ್ಟೆಂಟ್ ಅಲ್ವಾ? ಹೌದು. ಇನ್ನೊಂದು ವಿಸಿಲ್ ಅಲ್ಲಿ ಇನ್ನೊಂದು ವಿಜಿಲ್ ತಿರ್ಗಿಸ್ಕೊಂಡ್ರೆ ಒಂದು ವಿಸಿಲ್ ಆದ್ಮೇಲೆ ಮತ್ತೆ ಸಿಗೋಣ. ನೋಡ್ತಾ ಇದ್ದೀವಿ. ಹಾಂ, ಬೆಂದೈತೆ. ಚೆನ್ನಾಯ್ತಾ? ಕರೆಕ್ಟ್ ಆಯ್ತು. ಚೆನ್ನಾಗಿ ಬಂದಿದೆ. ಕರೆಕ್ಟಾಗಿ ಬಂದೈತೆ. ಯಾಕೆಂದ್ರೆ ಇವತ್ತು ಯಾಕೆ ಮಾಡಿದ್ದೀವಿ ಅಂದರೆ ಸಂಡೇ ಮಾಡಿರಲಿಲ್ಲ. ಯಾಕೆಂದರೆ ಭೀಮ್ ಅಮಾವಾಸ್ಯೆ ಇತ್ತು ಮತ್ತು ಅಮಾವಾಸ್ಯೆ ಇತ್ತಲ್ವ, ಸೊ ಅದಕ್ಕೆ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಮಾಡಿದ್ದೀವಿ. ಜಾಸ್ತಿ ದಿನವೂ ಆಗಿತ್ತು. ಹೋದ ಸಂಡೇನೋ ತಿಂದಿದ್ದು. ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದಕ್ಕೂ ಅಮಾವಾಸ್ಯೆ, ಅದಕ್ಕೋಸ್ಕರ ತಿಂದಿರಲಿಲ್ಲ. ಇವತ್ತು ಮಾಡಿದ್ದೀವಿ. ಚೆನ್ನಾಗಿ ಬಂದೈತೆ. ನೀವೊಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗ್ತದೆ. ಸಕ್ಕತ್ತಾಗಿ ಬಂದೈತೆ ಟೇಸ್ಟ್ ಮಾತ್ರ. ನೋಡಿ ಕಲರೆಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ. ಸೂಪರ್ ಆಗುತ್ತೆ. ನೈಟ್ ಊಟ ಬಂದು ಮುದ್ದೆ ಚಿಕನ್ ಸಾರು. ಆ್ಯಂಡ್ ಇವಳು ಚಿಕನ್ ಹಾಕ್ಕೊಂಡಿಲ್ಲ ಅಂದ್ಕೊತೀರ. ನಾನು ಅವಾಗ ಚಿಕನ್ ತಿನ್ನಲ್ಲ, ಸೊ ಅದಕ್ಕೆ ಹಾಕ್ಕೊಂಡಿಲ್ಲ. ಫಸ್ಟಿಂದನೂ ಅಷ್ಟೇ, ನಾನು ಫಸ್ಟ್ ಚಿಕನ್ ತಿನ್ಕೊಂಡ್ಬಿಡ್ತೀನಿ, ಆಮೇಲೆ ಊಟ ತಿಂತೀನಿ. ಯಾಕೆ ಅಂದರೆ ಆಮೇಲೆ ಊಟ ತಿಂದ್ಮೇಲೆ ಚಿಕನ್ ತಿಂತೀನಿ, ಇಲ್ಲ ಮಧ್ಯದಲ್ಲಿ ತಿಂತೀನಿ ಅಂದರೂ ನನಗೆ ಆ ಥರ ಇಷ್ಟ ಆಗೋದಿಲ್ಲ. ಅದಕ್ಕೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.